ಕರ್ನಾಟಕವನ್ನ ಕಾಂಗ್ರೆಸ್ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದೆ. ಸತ್ಯಾಂಶಗಳ ಆಧಾರದಲ್ಲಿ ಚರ್ಚೆ ಆಗಬೇಕಾಗಿದೆ. ಸಾಲದ ಹೆಚ್ಚಳಕ್ಕೆ ಕಾರಣ ಏನು? ಸಾಲ ಜಿಡಿಪಿಯ 81.59% ಆಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಿಜೆಪಿ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಮುಳುಗಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಆದರೆ ಕರ್ನಾಟಕದ ಸಾಲ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಮಿತಿಯೊಳಗೆ ಇದೆ ಅನ್ನೋದು ಸತ್ಯ. ಸೊ ಈ ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯದ ಸಾಲದ ಹೆಚ್ಚಳದ ಕಾರಣಗಳು, ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಸಾಲದ ಮಟ್ಟ, ಕೇಂದ್ರದಿಂದ ಬರೋ ತೆರಿಗೆ ಪಾಲು ಮತ್ತು ದೇಶದ ಸಾಲದ ಹೆಚ್ಚಳದ ಕಾರಣಗಳನ್ನು ನೋಡಬೇಕು. ಯಾಕಂದ್ರೆ ಇದು ಕೇವಲ ಟೀಕೆಯಲ್ಲ, ಸತ್ಯಾಂಶಗಳ ಆಧಾರದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಆರ್ ಅಶೋಕ್ ಹೇಳಿದಂತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಸಾಲದ ಹೆಚ್ಚಳಕ್ಕೆ ಕಾರಣ ಅಂತ ಆರೋಪ ಮಾಡಿದ್ದಾರೆ. 2023-24ರಲ್ಲಿ ಈ ಯೋಜನೆಗಳಿಗೆ 36,538 ಕೋಟಿ ರೂಪಾಯಿ ಖರ್ಚಾಗಿದೆ. ಇದು ರಾಜ್ಯದ ಆದಾಯ ವೆಚ್ಚದ 15% ಆಗಿದೆ. ಇನ್ನು ಸಬ್ಸಿಡಿ 60,774 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸಿಎಜಿ ವರದಿ ಪ್ರಕಾರ ಸಾಲ 63,000 ಕೋಟಿಗೆ ಏರಿದ್ದು ಹಿಂದಿನ ವರ್ಷಕ್ಕಿಂತ 37,000 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಇನ್ನು 2023-24ರಲ್ಲಿ ಆರ್ಥಿಕ ಕೊರತೆ ಅಂದ್ರೆ 65,522 ಕೋಟಿಗೆ ಏರಿಕೆಯಾಗಿದೆ. ಇದು ಆದಾಯ ಕೊರತೆ 9,271 ಕೋಟಿ ರೂಪಾಯಿ ಇದೆ. ಸೊ ಮೂಲ ಸೌಕರ್ಯಕ್ಕೆ ಖರ್ಚು 5,229 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ಆದರೆ ಬಿಜೆಪಿ ಆಡಳಿತದಲ್ಲಿ 2019ರಿಂದ 2023ರವರೆಗೆ ಸಾಲ ಹೇಗಿತ್ತು? 2018ರಲ್ಲಿ ಸಾಲ 2.46 ಲಕ್ಷ ಕೋಟಿ ಇದ್ರೆ 2023ರಲ್ಲಿ 5.35 ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು. ಸೊ 5 ವರ್ಷಗಳಲ್ಲಿ ದುಪ್ಪಟ್ಟಿಗಿಂತ ಹೆಚ್ಚು ವೆಚ್ಚವಾಗಿತ್ತು. ಸೊ 2022-23ರಲ್ಲಿ ಸಾಲ 5.22 ಲಕ್ಷ ಕೋಟಿ. ಬಿಜೆಪಿಯ ಆಡಳಿತದಲ್ಲಿ ಸಾಲ ಹೆಚ್ಚಳಕ್ಕೆ ಹಾಗಾದ್ರೆ ಕಾರಣ ಏನು? ಕೋವಿಡ್ ಸಮಯದಲ್ಲಿ ಸಾಲ ಹೆಚ್ಚಾಯಿತು, ಆದರೆ ಜನೋಪಯೋಗಿ ಯೋಜನೆಗಳು ಕಡಿಮೆ ಆಯಿತು. ಉದಾಹರಣೆಗೆ ಸಾಮಾಜಿಕ ಕ್ಷೇತ್ರ ಖರ್ಚು ಜಿಎಸ್ಡಿಪಿಯ 5% ಇಂದ 4.5%ಗೆ ಇಳಿದಿದೆ. ಸೊ ಮೂಲ ಸೌಕರ್ಯಕ್ಕೆ ಖರ್ಚು ಸ್ಥಗಿತಗೊಂಡಿದೆ. ಬಿಜೆಪಿ ಸರ್ಕಾರ ಜನರಿಗೆ ಏನು ಕೊಡ್ತು? ಕೋವಿಡ್ ನಿರ್ವಹಣೆಗೆ ಸಾಲ ಮಾಡ್ತು, ಆದರೆ ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟು ಕೇಳಿಬಂತು. ಸೊ ಕಾಂಗ್ರೆಸ್ ಸಾಲವನ್ನ ಜನರ ಯೋಜನೆಗಳಿಗೆ ಬಳಸಿದ್ರೆ ಬಿಜೆಪಿ ಸಾಲವನ್ನ ಅಭಿವೃದ್ಧಿ ಇಲ್ಲದೆ ಏನ್ ಮಾಡ್ತು? 2024-25ರ ಬಜೆಟ್ನಲ್ಲಿ ಸಾಲ 6.85 ಲಕ್ಷ ಕೋಟಿ, 2025-26ರಲ್ಲಿ 7.65 ಲಕ್ಷ ಕೋಟಿ ಆಗಲಿದೆ. ಸೊ ಆದ್ರೆ ಇದು ಕೇಂದ್ರದ ಮಿತಿಯೊಳಗೆ ಇದೆ. ಅಂದ್ರೆ ಜಿಎಸ್ಡಿಪಿ 25% ಇದ್ರೆ ಅದರ ಒಳ ಮಿತಿಯೊಳಗೆ ಇದಿದೆ. ಸೊ ರಾಜ್ಯಗಳು ಯೋಜನೆಗಳಿಗೆ ಸಾಲ ಮಾಡಬೇಕು ಅನ್ನೋದು ಸತ್ಯ ಅಲ್ವಾ? ಇನ್ನು ಕರ್ನಾಟಕದ ಸಾಲ ಹೆಚ್ಚಳಕ್ಕೆ ಮುಖ್ಯ ಕಾರಣ ಕೇಂದ್ರದಿಂದ ಬರುವಂತ ತೆರಿಗೆ ಪಾಲು ಕಡಿಮೆ. ರಾಜ್ಯ ದೇಶದ ತೆರಿಗೆಯ 8.4% ಕೊಡುತ್ತೆ, ಆದರೆ ವಾಪಸ್ ಸಿಗೋದು 3.6% ಮಾತ್ರ. ಸೊ 2023-24ರಲ್ಲಿ ತೆರಿಗೆ ಪಾಲು 37,252 ಕೋಟಿ ರೂಪಾಯಿ ಬಂದಿದೆ, ಆದರೆ ಬರಬೇಕಾಗಿರೋದು 41,000 ಕೋಟಿಗಿಂತ ಹೆಚ್ಚು. ಸೊ 15ನೇ ಹಣಕಾಸು ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ವಿಶೇಷ ಅನುದಾನ 5,495 ಕೋಟಿ ರೂಪಾಯಿ, ಬೆಂಗಳೂರು ಸರೋವರ ಅಭಿವೃದ್ಧಿಗೆ 3,000 ಕೋಟಿ, ಫೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 11,000 ಕೋಟಿ ಬರಬೇಕಾಗಿತ್ತು. ಆದರೆ ಏನು ಹಣ ಬಂದಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಘೋಷಣೆಯಾದರೂ ಹಣ ಬಿಡುಗಡೆ ಆಗಿಲ್ಲ. ಇನ್ನು ದಕ್ಷಿಣದ ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಕೇರಳ ತೆರಿಗೆಯಲ್ಲಿ ಹೆಚ್ಚನ್ನ ಕೊಡುತ್ತೆ, ಆದರೆ ಉತ್ತರದ ರಾಜ್ಯಗಳು ಹೆಚ್ಚನ್ನ ಪಡೆಯುತ್ತೆ. ಕರ್ನಾಟಕಕ್ಕೆ ಪ್ರತಿ ರೂಪಾಯಿಗೆ 21ರಿಂದ 25 ಪೈಸೆ ಮಾತ್ರ ವಾಪಸ್ ಬರುತ್ತೆ. ಸೊ ಪೂರ್ಣ ಪಾಲ್ ಬಂದಿದ್ದಿದ್ರೆ ಸಾಲ ಕಡಿಮೆ ಆಗ್ತಾ ಇತ್ತು. ಬಿಜೆಪಿ ಸಂಸದರು ಮತ್ತು ನಾಯಕರು ಮೋದಿಯವರನ್ನ ಮನವೊಲಿಸಿ ಹೆಚ್ಚು ಪಾಲ್ ತರಬೇಕಾಗಿತ್ತು. ಇದರಿಂದ ರಾಜ್ಯದ ಸಾಲ ಹೆಚ್ಚಳವನ್ನ ತಡಿಬಹುದಿತ್ತು. ಆರ್ ಅಶೋಕ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಇನ್ನು ಮೋದಿ ಸರ್ಕಾರದ 13 ವರ್ಷಗಳಲ್ಲಿ ಸಾಲ ದುಪ್ಪಟ್ಟಾಗಿದೆ. ಕಳೆದ 13 ವರ್ಷಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದ ಸಾಲವನ್ನು 55 ಲಕ್ಷ ಕೋಟಿಯಿಂದ 200 ಲಕ್ಷ ಕೋಟಿ ರೂಪಾಯಿಗೆ ಏರಿಸಿದೆ. 2014ರಲ್ಲಿ ಕೇಂದ್ರದ ಸಾಲ 53ರಿಂದ 55 ಲಕ್ಷ ಕೋಟಿ ಇದ್ರೆ 2024ರಲ್ಲಿ 178ರಿಂದ 200 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಸೆಪ್ಟೆಂಬರ್ 2024ರ ತನಕ 178 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸೊ 2024-25ರಲ್ಲಿ ನಿವ್ವಳ ಸಾಲ 254 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಸೊ ಸಾಲ ಜಿಡಿಪಿಯ 81.59% ಆಗಿದೆ. ಇನ್ನು ಕಾರ್ಪೊರೇಟ್ ತೆರಿಗೆ ಕಡಿತದಿಂದ ಆದಾಯ ನಷ್ಟ ಆಗಿದೆ. 2019ರಲ್ಲಿ 30%ಇಂದ 22%ಗೆ ಇಳಿಕೆ ಆಗಿದೆ. ಜಿಎಸ್ಟಿ ಅನುಷ್ಠಾನದಲ್ಲಿ ತೊಂದರೆಗಳಾಗಿದೆ. ಆರ್ಥಿಕತೆ ಮಂದಗತಿಯಲ್ಲಿದೆ. ಭ್ರಷ್ಟಾಚಾರದ ಆರೋಪಗಳಿದೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಲ್ ಬಾಂಡ್. ಸೊ ದೇಶ ದಿವಾಳಿಯತ್ತ ಸಾಗ್ತಾ ಇದೆ.
ಸಾಲದ ಒತ್ತಡ ಹೆಚ್ಚುತ್ತಾ ಇದೆ. ಖರ್ಚು ಬಜೆಟ್ನ ದೊಡ್ಡ ಭಾಗ ಆಗಿದೆ. ರಾಜ್ಯಕ್ಕೆ ಗ್ಯಾರಂಟಿ ಹೊರೆಯಾದ್ರೆ ಕೇಂದ್ರಕ್ಕೆ ಯಾವುದು ಹೊರೆ ಆಗ್ತಾ ಇದೆ? ಕಾರ್ಪೊರೇಟ್ ಸಹಾಯಗಳು, ರಕ್ಷಣಾ ಖರ್ಚು, ಸಬ್ಸಿಡಿ ಕೇಂದ್ರ ರಾಜ್ಯವನ್ನ ವಂಚಿಸ್ತಾ ಇದೆಯಾ? 15ನೇ ಆಯೋಗದ ಪ್ರಕಾರ ದಕ್ಷಿಣ ರಾಜ್ಯಗಳ ಪಾಲು ಕಡಿಮೆಯಾಗಿದೆ. ಕರ್ನಾಟಕದ ಪಾಲು 4.7ರಿಂದ 3.6ಕ್ಕೆ ಇಳಿಕೆಯಾಗಿದೆ. ಇದರ ಪರಿಣಾಮವಾಗಿ ರಾಜ್ಯಕ್ಕೆ ಸುಮಾರು 73,600 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಕಠೋರ ಸತ್ಯ. ಕರ್ನಾಟಕಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ರಾಜ್ಯದ 25 ಬಿಜೆಪಿ ಸಂಸದರು, ಜೆಡಿಎಸ್ನ ಒಬ್ಬ ಸಂಸದ ಕೇಂದ್ರವನ್ನ ಪ್ರಶ್ನಿಸುವ ಧೈರ್ಯ ಮಾಡೇ ಇಲ್ಲ. ಇನ್ನು ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದಿಂದ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ಸಮರ್ಥಿಸಿಕೊಂಡ್ರು. ಮೊದಲಿಗೆ ಕೇಂದ್ರದ ಅನ್ಯಾಯದ ವಿರುದ್ಧ ಮಾತನಾಡಿದಂಥ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಬಾಯಿಗೆ ಬೀಗ ಜಡ್ಕೊಂಡ್ಬಿಡ್ತು. ಪ್ರಧಾನಿ ಮೋದಿ ಮತ್ತು ಅವರ ಧೋರಣೆಯನ್ನ ಜೆಡಿಎಸ್ ನಾಯಕರು ಸಮರ್ಥಿಸಿಕೊಂಡ್ರು. ಮೋದಿ ಅವರನ್ನ ಹೊಗಳೋಕೆ ಶುರು ಮಾಡಿದ್ರು. ಇದು ಮೋದಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಸಬ್ಕಾ ಸಾಥ್ ಸಬ್ಕಾ ಸಾಲ ಅನ್ನುವಂತೆ ಆಗಿದೆ. ಸೊ ನಾವೀಗ ಹಾದು ಹೋಗ್ತಾ ಇರೋದು ಮೋದಿ ಯುಗದಲ್ಲಿ. ಇದು ತಾರಕಕ್ಕೇರಿದೆ. ಪ್ರಧಾನಿ ಮೋದಿಯವರು ನುಡಿದಂತೆ ನಡೆದಿಲ್ಲ ಅಥವಾ ನಡೆದಂತೆ ನುಡಿತಾ ಇಲ್ಲ. ಕೇಂದ್ರ ರಾಜ್ಯಗಳ ತಿಕ್ಕಾಟ ಹೊಸದೇನಲ್ಲ. ಹೀಗಾಗಿನೇ ಕೇಂದ್ರ ರಾಜ್ಯಗಳ ಸಂಬಂಧದ ಕುರಿತು ಸರ್ಕಾರಿ ಆಯೋಗವೂ ಸೇರಿ ಹಲವು ಆಯೋಗಗಳು ವರದಿಯನ್ನ ನೀಡಿದೆ. ಈ ಹಿಂದಿನ ಕೇಂದ್ರ ಸರ್ಕಾರಗಳು ಸಮಸ್ಯೆ ಇದೆ ಅಂತ ಅಂಗೀಕರಿಸ್ತಾ ಬಂದಿದ್ವು. ಅವುಗಳನ್ನು ಬಗೆಹರಿಸುವ ದಾರಿಗಳನ್ನು ಹುಡುಕೋಣ ಅನ್ನೋ ಮಾತನ್ನ ಒಪ್ಪಿದ್ವು. ಹೀಗಾಗಿನೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬಂದಿರಲಿಲ್ಲ. ನೋಟು ರದ್ದು, ಕೋವಿಡ್ ಲಾಕ್ಡೌನ್, ರೈತರ ತೀವ್ರ ಪ್ರತಿಭಟನೆ ನಂತರ ರದ್ದು ಮಾಡಲಾದ 3 ಕೃಷಿ ಕಾಯ್ದೆಗಳು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗಳು, ಸಂವಿಧಾನದ 370ನೇ ವಿಧಿ ರದ್ದು, ಈ ಕ್ರಮಗಳು ಒಕ್ಕೂಟ ತತ್ವದ ಆಶಯಗಳನ್ನು ಹಿಂಡಿ ಎಸೆದಂಥ ಕೆಲವು ಉದಾಹರಣೆಗಳು. ರಾಜ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದಂಥ ಈ ಕ್ರಮಗಳ ಕುರಿತು ರಾಜ್ಯ ಸರ್ಕಾರಗಳ ಜೊತೆಗೆ ಸಮಾಲೋಚನೆಯನ್ನೇ ನಡೆಸಿಲ್ಲ. ಸೊ ಸಾಲ ತಗ್ಗಿಸೋಕೆ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸಿ ಅನಗತ್ಯ ಖರ್ಚುಗಳನ್ನು ಮಾಡಿ ರಾಜ್ಯಗಳಿಗೆ ನ್ಯಾಯಯುತ ಪಾಲನೆ ಕೊಡಬೇಕಲ್ವಾ? ದೇಶ ದಿವಾಳಿ ಆಗದಂತೆ ಮೂಲ ಸೌಕರ್ಯಕ್ಕೆ ಖರ್ಚು ಮಾಡಿ, ಆದರೆ ಪಾರದರ್ಶಕತೆ ಇರಬೇಕಲ್ವಾ? ಈ ಸಾಲದ ಸಮಸ್ಯೆ ರಾಜಕೀಯವಲ್ಲದೆ ಆರ್ಥಿಕ ನೀತಿಯದ್ದು ಕೂಡ. ಎಲ್ಲಾ ಪಕ್ಷಗಳು ಸಹಕರಿಸಿ ಪರಿಹಾರವನ್ನು ಕಂಡುಕೊಳ್ಬೇಕು. ಅಶೋಕ್ ಅವರೇ, ರಾಜ್ಯದ ಸಾಲಕ್ಕೆ ಕೇಂದ್ರದ ಅನ್ಯಾಯನೂ ಕಾರಣ ಅನ್ನೋದನ್ನ ಒಪ್ಕೊಳ್ಳಿ ಮತ್ತು ಮೋದಿಯವರಿಗೆ ಅದನ್ನ ಮನವರಿಕೆ ಮಾಡೋಕೆ ನೋಡಿ. ಆಗ ನಿಮ್ಗೆ ರಾಜ್ಯದ ಮೇಲೆ ಕಾಳಜಿ ಇದೆ ಅನ್ನೋದನ್ನ ಒಪ್ಕೊಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.